ಯೆಹೋವನೇ, ನಿನ್ನ ನಿಬಂಧನೆಗಳ ಮಾರ್ಗವನ್ನು ಉಪದೇಶಿಸು. ಕಡೇ ತನಕ ಅದರಲ್ಲಿಯೇ ನಡೆಯುವೆನು. ನನಗೆ ಜ್ಞಾನವನ್ನು ದಯಪಾಲಿಸು. ಆಗ ನಿನ್ನ ಧರ್ಮಶಾಸ್ತ್ರವನ್ನು ಪೂರ್ಣ ಮನಸ್ಸಿನಿಂದ ಕೈಕೊಂಡು ನಡೆಯುವೆನು. ನಿನ್ನ ಆಜ್ಞಾ ಮಾರ್ಗದಲ್ಲಿ ನನ್ನನ್ನು ನಡೆಸು, ಅದೇ ನನ್ನ ಇಷ್ಟ. ನನ್ನ ಮನಸ್ಸನ್ನು ದ್ರವ್ಯಾಶೆಗಲ್ಲ, ನಿನ್ನ ಕಟ್ಟಳೆಗಳಿಗೆ ತಿರುಗಿಸು. ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿಡದಂತೆ ನನ್ನನ್ನು ಕಾಪಾಡು. ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನನ್ನನ್ನು ಚೈತನ್ಯಗೊಳಿಸು. ನೀನು ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೋಸ್ಕರ ಹೇಳಿದ ನುಡಿಯನ್ನು ನಿನ್ನ ಸೇವಕನ ವಿಷಯದಲ್ಲಿ ನೆರವೇರಿಸು. ನನ್ನ ಅವಮಾನವನ್ನು ತೊಲಗಿಸು, ಅದಕ್ಕೋಸ್ಕರ ಅಂಜುತ್ತಿದ್ದೇನೆ. ನಿನ್ನ ವಿಧಿಗಳು ಹಿತಕರವಾಗಿವೆ. ಇಗೋ, ನಿನ್ನ ನೇಮಗಳನ್ನು ಪ್ರೀತಿಸುತ್ತೇನೆ. ನಿನ್ನ ನೀತಿಗನುಸಾರವಾಗಿ ನನ್ನನ್ನು ಚೈತನ್ಯಗೊಳಿಸು. ಆಮೇನ್. ಹಾಲೆಲೂಯ. ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಯೇಸುವೇ ನನ್ನೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ.
ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ ಯೇಸುವೇ, ನನ್ನ ಯೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ.
ಹಾಲೆಲೂಯ. ದೇವರ ಭಯವೇ ಜ್ಞಾನದ ಆರಂಭ. ಹಾಲೆಲೂಯ. ಇವತ್ತಿನ ದೇವರ ವಾಕ್ಯವನ್ನು ಕೇಳುವ. ಕೀರ್ತನೆ 14 ವಾಕ್ಯ 2. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ. ಆಮೆನ್. ಇಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು. ದೇವರನ್ನು ಹುಡುಕುವವರು. ಹಲ್ಲೆಲೂಯ. ಹೌದು, ಇನ್ನೊಂದು ಆವೃತ್ತಿಯಲ್ಲಿ ಹೀಗೆ ಬರೆದಿದೆ, ದೇವರು ಆಕಾಶದಿಂದ ಮನುಷ್ಯರನ್ನು ನೋಡುತ್ತಾರೆ. ಯಾರಾದರೂ ಬುದ್ಧಿವಂತಿಕೆಯಿಂದ ಪ್ರಮುಖ ಅವಶ್ಯಕತೆ ಎಂದು ದೇವರನ್ನು ಹುಡುಕುತ್ತಾರೋ ಎಂದು. ಹಾಲೆಲೂಯ. ಕೆಲವೊಮ್ಮೆ ವೈದ್ಯರು ಆಪತ್ತಿನ ಅಥವಾ ಅಪಾಯದ ಪರಿಸ್ಥಿತಿಯಲ್ಲಿರುವ ರೋಗಿಯನ್ನು ನೋಡಿ ಹೇಳುತ್ತಾರೆ, ನೀನು ಈ ಮದ್ದನ್ನು ತೆಗೆದುಕೊಳ್ಳುವ ಪ್ರಮುಖ ಅವಶ್ಯಕತೆ ಇದೆ ಎಂದು. ಹೌದು, ಇದರ ಪ್ರಮುಖ ಅವಶ್ಯಕತೆ ಇದೆ. ಆಮೆನ್. ಹಲ್ಲೆಲೂಯ. ದೇವರು ಪರಲೋಕದಿಂದ ಮನುಷ್ಯರಲ್ಲಿ ಹುಡುಕುತ್ತಾರೆ. ಅವರಿಗೆ ದೇವರು ಪ್ರಮುಖವಾಗಿ ಅವಶ್ಯಕರು ಎಂಬ ರೀತಿಯಲ್ಲಿ ಆತನನ್ನು ಹುಡುಕುತ್ತಾರೆಯೇ ಎಂದು. ಹೌದು, ಜನರು ಹಾಗೆ ದೇವರನ್ನು ಆತನೇ ಪ್ರಮುಖರೆಂದು ಹುಡುಕುವಾಗ ಅಲ್ಲಿ ದೈವಿಕ ಹಂಚುವಿಕೆಯು ಉಂಟಾಗುತ್ತದೆ, ದೈವಿಕ ಪರಿವರ್ತನೆಯೂ ಉಂಟಾಗುತ್ತದೆ. ಹಾಲೆಲೂಯ. ಹೌದು, ಪರಲೋಕದಿಂದ ಹಂಚುವಿಕೆಯೂ ಆಗುತ್ತದೆ. ಯಾಕೆಂದರೆ ದೇವರು ಪರಲೋಕದಲ್ಲಿದ್ದಾರೆ. ಹಾಲೆಲೂಯ. ಹೌದು, ಯಾಕೆಂದರೆ ದೇವರು ಪರಲೋಕದಲ್ಲಿದ್ದಾರೆ. ಆಮೆನ್. ಹೌದು, ದೈವಿಕವಾದದ್ದು ಪರಲೋಕದಿಂದ ಹಂಚುವಿಕೆ ಆಗುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ದೇವರನ್ನು ಹುಡುಕುವವರು ಬುದ್ಧಿವಂತ ಜನರೆಂದು. ದೇವರ ವಾಕ್ಯ ಹೇಳುತ್ತದೆ, 3 ಜ್ಞಾನಿಗಳು ಯೇಸುವನ್ನು ನೋಡಲು ಬಂದರೆಂದು. ಅವರು ಜ್ಞಾನಿಗಳು. ಯಾಕೆಂದರೆ ಅವರು ಯೇಸುವನ್ನು ನೋಡಲು ಬಂದರು. ಹಾಲೆಲೂಯ. ಆಮೆನ್. ಜ್ಞಾನೋಕ್ತಿಗಳು ಅಧ್ಯಾಯ 3 ವಾಕ್ಯ 13-15. ಜ್ಞಾನವನ್ನು ಪಡೆಯುವವನು ಧನ್ಯನು, ವಿವೇಕವನ್ನು ಸಂಪಾದಿಸುವವನು ಭಾಗ್ಯವಂತನು. ಅದರ ಲಾಭವು ಬೆಳ್ಳಿಯ ಲಾಭಕ್ಕಿಂತಲೂ ಅದರಿಂದಾಗುವ ಆದಾಯವು ಬಂಗಾರಕ್ಕಿಂತಲೂ ಅಮೂಲ್ಯವೇ ಸರಿ. ಅದರ ಬೆಲೆಯು ಹವಳಕ್ಕಿಂತಲೂ ಹೆಚ್ಚು. ನಿನ್ನ ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ. ಆಮೆನ್. ಜ್ಞಾನವನ್ನು ಪಡೆಯುವವನು ಧನ್ಯನು, ವಿವೇಕವನ್ನು ಸಂಪಾದಿಸುವವನು ಭಾಗ್ಯವಂತನು. ಅದರ ಲಾಭವು ಬೆಳ್ಳಿಯ ಲಾಭಕ್ಕಿಂತಲೂ ಅದರಿಂದಾಗುವ ಆದಾಯವು ಬಂಗಾರಕ್ಕಿಂತಲೂ ಅಮೂಲ್ಯವೇ ಸರಿ. ಹಾಲೆಲೂಯ. ಹೌದು, ಅದರಿಂದ ಆಗುವ ಆದಾಯವು ಬಂಗಾರಕ್ಕಿಂತಲೂ ಶುದ್ಧವಾದ ಬಂಗಾರಕ್ಕಿಂತಲೂ ಉತ್ತಮವೇ ಸರಿ. ಆಮೆನ್. ಯಾಕೆಂದರೆ ಜ್ಞಾನವನ್ನು ಬಂಗಾರದಿಂದ ಖರೀದಿಸಲು ಸಾಧ್ಯವಿಲ್ಲ. ಹಾಲೆಲೂಯ. ನೀವೊಂದು ಅಂಗಡಿಗೆ ಹೋಗಿ, ನಾನು ಇಷ್ಟು ತೂಕದ ಬಂಗಾರವನ್ನು ನಿಮಗೆ ಕೊಟ್ಟರೆ ನನಗೆ ಕ್ಷಮಿಸಲು ಕೃಪೆಯನ್ನು ನೀಡುವಿರಾ ಎಂದು ಖರೀದಿಸಲು ಸಾಧ್ಯವಿಲ್ಲ. ಆಮೆನ್. ಅಥವಾ ಕ್ಷಮಿಸಲು ಜ್ಞಾನವನ್ನು, ಬುದ್ಧಿವಂತಿಕೆಯನ್ನು ಖರೀದಿಸಲು
ಸಾಧ್ಯವಿಲ್ಲ. ಯಾವುದೇ ಧನದಿಂದ ನೀವು ಜ್ಞಾನವನ್ನು ಖರೀದಿಸಲು ಸಾಧ್ಯವಿಲ್ಲ. ಹಾಲೆಲೂಯ, ಆಮೆನ್. ಯಾಕೋಬನು ಅಧ್ಯಾಯ 3 ವಾಕ್ಯ 13. ನಮ್ಮಲ್ಲಿ ಜ್ಞಾನಿಯೂ ಬುದ್ಧಿವಂತನೂ ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಆಮೆನ್. ಹೌದು, ಜ್ಞಾನದ ಲಕ್ಷಣವಾಗಿರುವ ವಿನಮ್ರಶೀಲತೆಯಿಂದ ಅದರ ಫಲವನ್ನು ತೋರಿಸಲಿ. ಆಮೆನ್. ಯಾರಾದರೂ ಅಂಗಡಿಗೆ ಹೋಗಿ ಜ್ಞಾನದ ಲಕ್ಷಣವಾಗಿರುವ ವಿನಮ್ರಶೀಲತೆಯನ್ನು ಖರೀದಿಸಲು ಸಾಧ್ಯವೇ? ಹೌದು. ನೀವು ಈ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ನೀವು ಹೋಗಿ ಜ್ಞಾನದ ಲಕ್ಷಣವಾಗಿರುವ ವಿನಮ್ರಶೀಲತೆಯನ್ನು ಖರೀದಿಸಲು ಸಾಧ್ಯವೇ? ಇಲ್ಲ. ಅಂಗಡಿಗೆ ಹೋಗಿ ಅಥವಾ ಆನ್ಲೈನಲ್ಲಿ ಜ್ಞಾನದ ಲಕ್ಷಣವಾಗಿರುವ ವಿನಮ್ರಶೀಲತೆ ಎಂದು ಬರೆದು ಅದನ್ನು ಖರೀದಿಸಿ ತರಲು ಸಾಧ್ಯವೇ? ಇಲ್ಲ. ಯಾಕೆಂದರೆ ಇವುಗಳನ್ನು ಪರಲೋಕದಿಂದ ನಿಮ್ಮೊಳಗೆ ಹಂಚಿಕೊಳ್ಳುವ ವಿಷಯಗಳಾಗಿವೆ. ಆಮೆನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ಈ ಎಲ್ಲ ವಿಷಯಗಳು ಪರಲೋಕದಿಂದ ಬರುವವುಗಳಾಗಿವೆ. ಜ್ಞಾನದ ಲಕ್ಷಣವಾಗಿರುವ ವಿನಮ್ರಶೀಲತೆ. ಆಮೆನ್. ವಾಕ್ಯವನ್ನು ಮುಂದುವರಿಸಿ ಓದುವ. ಆದರೆ ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲಣದಿಂದ ಬಂದ ಜ್ಞಾನವಲ್ಲ. ಆಮೆನ್. ಮತ್ಸರವು, ಹೊಟ್ಟೆ ಕಿಚ್ಚು ನಿಮ್ಮ ಹೃದಯದೊಳಗೆ ಇರುವಲ್ಲಿ. ಹೌದು, ಕೆಲವರು ಈ ತೀಕ್ಷ್ಣವಾದ ಮತ್ಸರದಿಂದಲೂ ಹೊಟ್ಟೆ ಕಿಚ್ಚಿನಿಂದಲೂ ಕಷ್ಟಪಡುತ್ತಾರೆ. ದೇವರು ಅವರಿಗೆ ಬಿಡುಗಡೆಯನ್ನು ನೀಡಲಿ. ದೇವರ ವಾಕ್ಯ ಹೇಳುತ್ತದೆ, ಇವುಗಳು ಮೇಲಿನಿಂದ ಬಂದವುಗಳಲ್ಲ. ಆಮೆನ್. ಹಾಲೆಲೂಯ. ಇದು ಪರಲೋಕದಿಂದ ಬಂದ ಜ್ಞಾನವಲ್ಲ. ಅದು ಭೂಸಂಬಂಧವಾದದ್ದು, ಲೌಕಿಕವಾದದ್ದು ಆಗಿದೆ. ನಿಮ್ಮ ನೆರೆಯವರನ್ನು ತಟ್ಟಿ ಎಬ್ಬಿಸಿ ಹೇಳಿ, ಇಂತಹ ಜ್ಞಾನವು ಭೂಸಂಬಂಧವಾದದ್ದು, ಲೌಕಿಕವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದೂ ಆಗಿದೆ. ಈ ಜ್ಞಾನವು ದೇವರಿಂದ ಬಂದದ್ದಲ್ಲ ಅಥವಾ ಪರಲೋಕದಿಂದ ಬಂದ ಜ್ಞಾನವಲ್ಲ. ಆಮೆನ್. ಹಾಲೆಲೂಯ. ವಾಕ್ಯ 16. ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧ ನೀಚ ಕೃತ್ಯಗಳೂ ಇರುವು. ಆಮೆನ್. ಹೌದು, ಎಲ್ಲಿ ಮತ್ಸರವು ಹೊಟ್ಟೆ ಕಿಚ್ಚು ಇರುವ ಕಡೆ ಗಲಿಬಿಲಿಯು ಸಕಲ ವಿಧದ ನೀಚ ಕೃತ್ಯಗಳು ಇರುವವು. ಹೌದು, ಭ್ರಷ್ಟಗೊಂಡ ಜ್ಞಾನವೂ ಇರುವುದು. ನಾನು ಎಂದಿಗೂ ಕ್ಷಮಿಸುವುದಿಲ್ಲ, ನಾನು ಈ ನೋವನ್ನು ಎಂದಿಗೂ ಮರೆಯುವುದಿಲ್ಲವೆಂದು ಹೇಳಿ ಅವರ ಜೀವನ ಪೂರ್ತಿ ಅದನ್ನು ಅವರೊಳಗೆ ಇಟ್ಟುಕೊಂಡಿರುತ್ತಾರೆ. ಹೌದು, ಸಾವಿನ ಅಂಚಿನಲ್ಲಿರುವಾಗ ಅವರು ಅವರ ಒಡ ಹುಟ್ಟಿದವರನ್ನು ನೋಡಲು ಬಯಸುತ್ತಾರೆ ಮತ್ತು ಅಲ್ಲಿ ಅವರು ಪಶ್ಚಾತ್ತಾಪ ಪಡುತ್ತಾರೆ. ಹೌದು, ಅಲ್ಲಿ ಅವರು ಭಾವಿಸುತ್ತಾರೆ, ನಾನು ಯಾಕೆ ಹಾಗೆ ಮಾಡಿದೆ, ಯಾಕೆ ನನ್ನ ಅಷ್ಟು ವರ್ಷಗಳನ್ನು ಹಾಳು ಮಾಡಿದ್ದೇನೆ ಎಂದು. ಯಾಕೆಂದರೆ ಅವರು ಎಂದಿಗೂ ಸ್ವತಂತ್ರರಾಗಿರಲಿಲ್ಲ ಮತ್ತು ಅಂತಹ ಜ್ಞಾನವು ಪರಲೋಕದಿಂದ ಬರುವುದಿಲ್ಲ. ಆಮೆನ್. ಹೌದು, ಮತ್ಸರವು ಹೊಟ್ಟೆ ಕಿಚ್ಚು ಇರುವ ಕಡೆ ಗಲಿಬಿಲಿಯು ಸಕಲ ವಿಧದ
ನೀಚ ಕೃತ್ಯಗಳು ಇರುವವು. ಸ್ವಾರ್ಥಪರತೆ, ಎಲ್ಲಿ ತನ್ನದೇ ಸ್ವಾರ್ಥವನ್ನು ಹುಡುಕುತ್ತಾರೋ ಆ ಜ್ಞಾನವು ಪರಲೋಕದಿಂದ ಬಂದದ್ದಲ್ಲ. ಆಮೆನ್. 17ನೇ ವಾಕ್ಯ, ಆದರೆ ಮೇಲಣದಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ಆಮೆನ್. ನೀವು ಸರಿಯಾಗಿ ಕೇಳಿಸಿಕೊಂಡಿರಲ್ಲವೇ? ಇಂತಹ ಜ್ಞಾನವು ಪರಲೋಕದಿಂದ ಬಂದ ಜ್ಞಾನವಾಗಿದೆ. ಹಾಲೆಲೂಯ. ಈ ಜ್ಞಾನವು ಪರಲೋಕದಿಂದ ಬಂದ ಜ್ಞಾನವಾಗಿದೆ. ಅದು ಭೂಸಂಬಂಧವಾದ ಜ್ಞಾನವಲ್ಲ. ಅದನ್ನು ದೈವಿಕತೆಯಿಂದ ಹಂಚಿಕೊಂಡದ್ದಾಗಿದೆ. ಯಾಕೆಂದರೆ ಜ್ಞಾನಿಗಳು ದೇವರನ್ನು ಹುಡುಕುತ್ತಾರೆ. ಹೌದು, ಬುದ್ಧಿವಂತ ಜನರು ದೇವರನ್ನು ಅವರ ಪ್ರಮುಖ ಅಗತ್ಯವೆಂಬಂತೆ ಆತನನ್ನು ಹುಡುಕುತ್ತಾರೆ. ಹಾಲೆಲೂಯ. ಹೌದು, ಪ್ರಮುಖ ಅವಶ್ಯಕತೆ ಎಂಬಂತೆ ದೇವರನ್ನು ಹುಡುಕುತ್ತಾರೆ. ಹಾಲೆಲೂಯ. ಹೌದು, ಆ ಪ್ರಮುಖ ಅವಶ್ಯಕತೆಯು ಅವರ ಸ್ವಾರ್ಥಕ್ಕಾಗಿ, ಸ್ವಯಂ ಅಗತ್ಯಗಳಿಗಲ್ಲ. ಹೌದು, ಅವರಿಗೆ ದೇವರ ಪ್ರಮುಖ ಅವಶ್ಯಕತೆ. ಯಾಕೆಂದರೆ ಮತ್ಸರವಿಲ್ಲದ, ಹೊಟ್ಟೆ ಕಿಚ್ಚು ಇಲ್ಲದ ಜೀವನವನ್ನು ಜೀವಿಸುವುದಕ್ಕೋಸ್ಕರ. ಮತ್ತು ನಾವು ಅದನ್ನು ಪಡೆಯಬೇಕಾದರೆ ದೇವರ ಜೊತೆಗಿನ ನಮ್ಮ ಸಂಬಂಧವನ್ನು ನಾವು ಸರಿಪಡಿಸಿಕೊಳ್ಳಬೇಕು. ಹೌದು, ನೀವು ಪ್ರಾರ್ಥನಾ ಜೀವನವನ್ನು ಜೀವಿಸಬೇಕು. ಯಾಕೆಂದರೆ ಅಂತಹ ಜ್ಞಾನವು ಪರಲೋಕದಿಂದ ಮಾತ್ರ ಬರುತ್ತದೆ. ಆವಾಗ ನೀವು ಮುಕ್ತವಾಗಿ ಕ್ಷಮಿಸುತ್ತೀರಿ. ಹಾಲೆಲೂಯ. ಆಮೆನ್. ಕೊರಿಂಥಿಯರಿಗೆ ಬರೆದ ಪತ್ರದಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಪ್ರೀತಿಯು ಎಂದಿಗೂ ತಪ್ಪುಗಳನ್ನು ಮನಸ್ಸಲ್ಲಿಟ್ಟುಕೊಳ್ಳುವುದಿಲ್ಲ. ದೇವರು ನಮ್ಮ ತಪ್ಪುಗಳ ದಾಖಲೆಯನ್ನು ಇಟ್ಟುಕೊಳ್ಳುವುದಿಲ್ಲ. ಯಾಕೆಂದರೆ ಅವರ ದೈವಿಕವಾದ ಜ್ಞಾನದಿಂದಾಗಿ. ಯೇಸು ನಮ್ಮ ತಪ್ಪುಗಳ ದಾಖಲೆಗಳನ್ನು ಇಟ್ಟುಕೊಳ್ಳುತ್ತಾರೆಯೇ? ಇಲ್ಲ. ಯಾಕೆಂದರೆ ಯೇಸುವೇ ಜ್ಞಾನ ಆಗಿದ್ದಾರೆ. ಹೌದು, ಯೇಸು ಈ ಪ್ರಪಂಚದಲ್ಲಿರುವಾಗ ಜನರು ಅವರಿಗೆ ಮಾಡಿದ ತಪ್ಪುಗಳ ದಾಖಲೆಯನ್ನು ಆತನು ಇಟ್ಟುಕೊಳ್ಳಲಿಲ್ಲ. ಅದರ ಬದಲು ಶಿಲುಬೆಯ ಮೇಲೆ ಅವರು ಹೇಳಿದರು, ತಂದೆಯೇ, ಅವರನ್ನು ಕ್ಷಮಿಸಿರಿ ಎಂದು. ಆಮೆನ್. ಯಾಕೆಂದರೆ ಅವರು ಏನು ಮಾಡುತ್ತಾರೆ ಎಂದು ಅವರಿಗೆ ತಿಳಿದಿರುವುದಿಲ್ಲ. ಅದು ದೈವಿಕ ಜ್ಞಾನವಾಗಿದೆ. ಆಮೆನ್. ಹಾಲೆಲೂಯ. ನಾವು ಅಲ್ಲಿಗೆ ಮುನ್ನಡೆಯಲು ಪ್ರಾರ್ಥಿಸೋಣ. ದೇವರ ಭಯವೇ ಜ್ಞಾನದ ಆರಂಭ. ಲೂಕನ ಸುವಾರ್ತೆ ಅಧ್ಯಾಯ 12 ವಾಕ್ಯ 16ರಿಂದ 21 ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ, ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ, ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು, ಸರಕುಗಳನ್ನು ತುಂಬಿಟ್ಟು, ನನ್ನ ಜೀವಾತ್ಮಕ್ಕೆ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದಿದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರವನಿಗೆ, ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೀಳುವರು. ಆಗ ನೀನು ಸಿದ್ಧ ಮಾಡಿಟ್ಟಿರುವುದು
ಯಾರಿಗಾಗುವುದು ಎಂದು ಹೇಳಿದನು. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವವನು ಅವನಂತೆ ಇದ್ದಾನೆ ಅಂದನು. ಆಮೆನ್. ಈ ಸಾಮ್ಯದಲ್ಲಿ ನನಗೆ ಆಶ್ಚರ್ಯಪಡಿಸಿದ ಮತ್ತು ಚಕಿತಪಡಿಸಿದ ವಿಷಯವೆಂದರೆ, ದೇವರು ಈ ಐಶ್ವರ್ಯವಂತನನ್ನು ಬುದ್ಧಿಹೀನನೆಂದು ಕರೆದನೆಂದು. ಮತ್ತು ನಾನು ದೇವರಲ್ಲಿ ಕೇಳಿಕೊಂಡೆನು, ದೇವರೇ, ನಿಮ್ಮ ದೃಷ್ಟಿಯಲ್ಲಿ ನಾನು ಏನಾಗಿದ್ದೇನೆ? ನನ್ನನ್ನು ನೀವು ಏನೆಂದು ಕರೆಯುತ್ತೀರಿ? ಮತ್ತು ನಾನು ಬಯಸುತ್ತೇನೆ ಆತನು ನನ್ನನ್ನು ಬುದ್ಧಿವಂತನೆಂದು ಕರೆಯಬೇಕೆಂದು. ಆಮೆನ್. ಯಾಕೆಂದರೆ ಈ ಪ್ರಪಂಚದ ಅನೇಕ ವಿಷಯಗಳು ನನ್ನೊಳಗೆ ಬಂಡವಾಳವಾಗಿ ಇವೆ. ಅವುಗಳನ್ನು ನಾನು ಇಂದಿಗೂ ಬಿಟ್ಟು ಬಿಡಲಿಲ್ಲ. ಮತ್ತು ನಾನು ದೇವರ ಬಳಿಯಲ್ಲಿ ಬಂದು ನನ್ನನ್ನೇ ವಿನಮ್ರಗೊಳಿಸಿ ತಗ್ಗಿಸಿಕೊಂಡು ನಾನು ಹೇಳಿದೆನು, ದೇವರೇ, ನನ್ನನ್ನು ಕ್ಷಮಿಸಿರಿ, ನಾನು ಜ್ಞಾನಿಯಾಗಲು ಬಯಸುತ್ತೇನೆ. ಹೌದು, ನನ್ನ ಪರಲೋಕದ ತಂದೆಯು ನನ್ನನ್ನು ಜ್ಞಾನಿಯೆಂದು ಕರೆಯಬೇಕೆಂದು ನಾನು ಬಯಸುತ್ತೇನೆ. ಆಮೆನ್. ಹಾಲೆಲೂಯ. ದೇವರು ಅವನನ್ನು ಐಶ್ವರ್ಯವಂತನೆಂದು ಕರೆದರೆ ಅವನು ಐಶ್ವರ್ಯವಂತನು. ದೇವರು ಈ ಐಶ್ವರ್ಯವಂತನನ್ನು ಬುದ್ಧಿವಂತನೆಂದು ಕರೆಯಲಿಲ್ಲ, ಆದರೆ ಬುದ್ಧಿಹೀನನೆಂದು ಕರೆದನು. ಯಾಕೆಂದರೆ ಅವನು ಸ್ವಾರ್ಥಪರನಾಗಿದ್ದನು. ಈ ದಿನ, ಈ ಸಂಜೆಯ ವೇಳೆಗೆ ನೀವು ದೇವರ ಬಳಿಗೆ ನಿಮ್ಮನ್ನೇ ವಿನಮ್ರಗೊಳಿಸಿ ತಗ್ಗಿಸಿಕೊಂಡು ಬನ್ನಿರಿ. ದೇವರು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡುತ್ತಾರೆ. ಹಾಲೆಲೂಯ. ಕೀರ್ತನೆ 14:1 ಹೇಳಿದೆ, ದುರ್ಮತಿಗಳು ಅಥವಾ ಬುದ್ಧಿಹೀನರು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಹೌದು, ನಮ್ಮಲ್ಲಿ ಅನೇಕ ಜನರಿಗೆ ತಿಳಿದಿರಲಿಕ್ಕಿಲ್ಲ, ಅವರ ಹೃದಯವು ಅವರ ಹಿಡಿತದಿಂದ ಹೊರಗೆ ಹೋಗಿದೆ ಎಂದು. ಮತ್ತು ಅನೇಕರು ದೇವರನ್ನು ಯಾವ ರೀತಿಯಲ್ಲಿ ಹುಡುಕಬೇಕು ಆ ರೀತಿಯಲ್ಲಿ ಹುಡುಕುವುದಿಲ್ಲ. ಬುದ್ಧಿಹೀನರು ಅವರ ಹೃದಯದಲ್ಲಿ ಹೇಳುತ್ತಾರೆ ದೇವರಿಲ್ಲವೆಂದು. ದೇವರ ವಾಕ್ಯ ಹೇಳುತ್ತದೆ ಅವರು ಕೆಟ್ಟು ಹೋದವರೆಂದು. ಯಾರು ದೇವರನ್ನು ಅವರ ಪ್ರಮುಖ ಅವಶ್ಯಕತೆ ಎಂದು ಹುಡುಕುವುದಿಲ್ಲವೋ ಅವರು ಅವರೊಳಗೆ ಭ್ರಷ್ಟಗೊಂಡಿರುತ್ತಾರೆ. ಈ ಸಂಜೆಯ ವೇಳೆಯಲ್ಲಿ ದೇವರಲ್ಲಿ ಹೇಳಿಕೊಳ್ಳಿ, ದೇವರೇ, ನಾನು ನನ್ನ ಸ್ವಭಾವದಲ್ಲಿ ಇದ್ದ ಹಾಗೆ ನಿಮ್ಮ ಬಳಿಗೆ ಬರುತ್ತೇನೆ. ನಾನು ನಿಮ್ಮ ವಾಕ್ಯವನ್ನು ಕೇಳಿಸಿಕೊಂಡೆನು, ಆದುದರಿಂದ ನನಗೆ ಬುದ್ಧಿಹೀನನು ಆಗಲು ಬೇಡ. ನಾನು ಜ್ಞಾನಿಯೂ ಬುದ್ಧಿವಂತನೂ ಆಗಲು ಬಯಸುತ್ತೇನೆ. ದೇವರ ವಾಕ್ಯವು ಹೇಳುತ್ತದೆ, ನಿನ್ನನ್ನು ಹುಡುಕುವುದೇ ಜ್ಞಾನದ ಆರಂಭವೆಂದು. ಆಮೆನ್. ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತದೆ ದಾನಿಯೇಲನು ಜ್ಞಾನಿಯೆಂದು. ಯಾಕೆಂದರೆ ಅವನು ದೇವರನ್ನು ಪ್ರಮುಖ ಅವಶ್ಯಕತೆ ಎಂದು ಹುಡುಕಿದನು. ಹಾಲೆಲೂಯ. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಮಿದ್ಯಾನರು ಯಾವಾಗಲೂ ಇಸ್ರಾಯೇಲರ ಮೇಲೆ ದಾಳಿಯನ್ನು ಮಾಡುತ್ತಿದ್ದರು. ಯಾಕೆಂದರೆ ಇಸ್ರಾಯೇಲ್ಯರು ದೇವರ ವಾಕ್ಯಕ್ಕೆ ವಿಧೇಯರಾಗಿರಲಿಲ್ಲ. ಆಮೆನ್. ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ಈ ದಿನ ದೇವರ ವಾಕ್ಯವನ್ನು ನೀವು ಕೇಳಿದರೆ ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಪವಿತ್ರಾತ್ಮರೇ, ಈ ದಿನ ಈ ಸಂಜೆಯ ವೇಳೆಗೆ ನಮ್ಮೊಳಗೆ ಬಂದು ನಮಗೆ ಪರಿವರ್ತನೆ ಹೊಂದಲು ಸಹಾಯ ಮಾಡಿರೆಂದು ಬೇಡಿಕೊಳ್ಳುತ್ತೇವೆ. ಆಮೆನ್.
ದೇವರ ಪ್ರೀತಿಯು ಎಂದಿಗೂ ತಪ್ಪದೆ ನಮ್ಮೊಳಗೆ ನಮಗೋಸ್ಕರ ಮಾತಾಡುತ್ತದೆ. ನಾವು ಜ್ಞಾನಿಗಳಾಗಲು, ನಮ್ಮನ್ನು ಖಂಡಿಸಲು ಅಲ್ಲ. ಆಮೆನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ವಾಕ್ಯವನ್ನು ಮುಂದುವರಿಸುವ ರೂತಳು ಅಧ್ಯಾಯ 2 ವಾಕ್ಯ 4. ಆಕೆಯು ದೈವಯೋಗದಿಂದ ಎಲಿಮಲೆಕನ ಗೋತ್ರದವನಾದ ಬೋವಾಜನ ಸ್ವಾಸ್ಥ್ಯವಾಗಿದ್ದ ಹೊಲಕ್ಕೆ ಹೋಗಿ ಕೊಯ್ಯುವವರ ಹಿಂದಿನಿಂದ ಹಾಕಲಾಯುತ್ತಾ ಇದ್ದಳು. ಆಹ್ಲಾದಕರವಾದ ಆಶ್ಚರ್ಯದ ಬಗ್ಗೆ ಪ್ಯಾಸ್ಟರ್ ಅವರು ಮಾತನಾಡಿದರು. ನೀವು ಸಹ ಈ ದಿನಗಳಲ್ಲಿ ದೇವರಿಂದ ಆಹ್ಲಾದಕರವಾದ ಆಶ್ಚರ್ಯಗಳನ್ನು ಪಡೆಯಿರಿ. ಆಮೆನ್. ರೂತಳು ಅಕಸ್ಮಾತ್ತಾಗಿ ಬೋವಾಜನ ಹೊಲಕ್ಕೆ ಹೋಗುತ್ತಾಳೆ. ಅವಳಿಗೆ ಬೋವಾಜನು ಎಲಿಮೆಲೆಕನ ಸಂಬಂಧಿಕನೆಂದು ಆಕೆಗೆ ತಿಳಿದಿರಲಿಲ್ಲ. ಆಕೆಯು ಅಲ್ಲಿರುವ ಹೊಲಗಳಲ್ಲಿ ತೆನೆಗಳನ್ನು ಹೆಕ್ಕಲು ಕೂಡಿಸಿಕೊಂಡು ತರಲು ಹೋಗಿದ್ದಳು. ದೇವರ ವಾಕ್ಯ ಹೇಳುತ್ತದೆ, ಆಕೆಯು ತೆನೆಗಳನ್ನು ಹೆಕ್ಕಲು ಅಕಸ್ಮಾತ್ತಾಗಿ ಬೋವಾಜನ ಹೊಲಕ್ಕೆ ಹೋದಳೆಂದು. ಹೌದು, ಅದು ಅಕಸ್ಮಾತ್ತಾಗಿ ಸಂಭವಿಸಿತು. ಆಮೆನ್. ದೇವರ ವಾಕ್ಯ ಹೇಳುತ್ತದೆ, ದೈವಯೋಗದಿಂದ ಆಕೆಯು ಬೋವಾಜನ ಹೊಲಕ್ಕೆ ಹಕ್ಕಲಾಯಲು ಹೋದಳೆಂದು. ಹೌದು, ಅವಳು ಅಕಸ್ಮಾತ್ತಾಗಿ ಬೋವಾಜನ ಹೊಲಕ್ಕೆ ತೆನೆಗಳನ್ನು ಹೆಕ್ಕಲು ಹೋದಳು. ಪ್ರತಿದಿನಗಳ ಹಾಗೆ ಆ ದಿನವು ಹೊಲದಲ್ಲಿ ತೆನೆಗಳನ್ನು ಕೂಡಿಸಿಕೊಂಡು ಬರಲು ಆಕೆಯು ಹೋದಳು. ದೇವರ ವಾಕ್ಯ ಹೇಳುತ್ತದೆ, ದೈವಯೋಗದಿಂದ ಆಕೆಯು ಬೋವಾಜನ ಹೊಲಕ್ಕೆ ಹೋದಳೆಂದು. ಅದೇ ರೀತಿ ನಿಮ್ಮ ಜೀವನದಲ್ಲಿಯೂ ದೈವಯೋಗದಿಂದ ಆಹ್ಲಾದಕರವಾದ ಆಶ್ಚರ್ಯಗಳು ಸಂಭವಿಸಲಿ. ಆಮೆನ್. ಹಾಲೆಲೂಯ. ಆ ದಿನವು ಆಕೆಯ ಪರವಾಗಿ ಆಶೀರ್ವಾದಗಳನ್ನು ತರುವ ದಿನವಾಗಿತ್ತು. ಅದು ದೈವಯೋಗದಿಂದ ಅವಳ ಜೀವನದಲ್ಲಿ ಅಕಸ್ಮಾತ್ತಾಗಿ ಸಂಭವಿಸಿತು. ಆಮೆನ್. ಹೌದು, ಆಕೆಯು ಪ್ರತಿದಿನದ ಹಾಗೆ ಆ ದಿನವು ತೆನೆಗಳನ್ನು ಹೆಕ್ಕಲು ಹೊಲಕ್ಕೆ ಹೋಗಿದ್ದಳು. ಆದರೆ ಆಕೆಗೆ ತಿಳಿದಿರಲಿಲ್ಲ, ಆ ದಿನ ಆಕೆಯು ಅವಳ ನಿರ್ದಿಷ್ಟ ಗುರಿಯತ್ತ ಹೋಗುತ್ತಾಳೆ ಎಂದು. ಆಕೆಯು ಆ ದಿನ ಅವಳ ಜೀವನದಲ್ಲಿ ಆಶ್ಚರ್ಯಕರವಾದ ಕಾರ್ಯಗಳನ್ನು ಮಾಡುವ ವ್ಯಕ್ತಿಯನ್ನು ಭೇಟಿಯಾಗುತ್ತಾಳೆಂದು ಆಕೆಗೆ ತಿಳಿದಿರಲಿಲ್ಲ. ಆಮೆನ್. ಬೋವಾಜನು ಯೇಸು ಕ್ರಿಸ್ತನ ನೆರಳಾಗಿದ್ದಾನೆ. ಯೇಸು ಕ್ರಿಸ್ತನು ನಮ್ಮ ರಕ್ಷಕನು. ಹೌದು, ದೇವರ ವಾಕ್ಯ ಹೇಳುತ್ತದೆ, ಅದು ಸಂಭವಿಸಿತು ಎಂದು. ಹೌದು, ನಿಮ್ಮ ಜೀವನದಲ್ಲಿ ಸಹ ದೇವರಿಂದ ಆಹ್ಲಾದಕರವಾದ ಆಶ್ಚರ್ಯಗಳು ಸಂಭವಿಸಲಿ. ನೀವು ಸಹ ನಿಮ್ಮ ಪರವಾಗಿ ಇರುವ ಹೊಲವನ್ನು ಭೇಟಿಯಾಗುವಂತೆ ದೇವರು ನಿಮಗೆ ಅನುಗ್ರಹಿಸಲಿ. ಹೌದು, ನಿಮ್ಮ ಆಶೀರ್ವಾದಗಳ ಹೊಲವನ್ನು ನಿಮ್ಮ ಜೀವನದಲ್ಲಿ ಅಕಸ್ಮಾತ್ತಾಗಿ ಆಶ್ಚರ್ಯಗಳು ಜರುಗುವ ಹೊಲವನ್ನು ದೇವರು ನಿಮಗೆ ಅನುಗ್ರಹಿಸಲಿ. ಆಮೆನ್. ಹಾಲೆಲೂಯ. ಹೌದು, ನೀವು ಸಹ ಆಶ್ಚರ್ಯಗಳನ್ನು ಅನುಭವಿಸುವ ಋತುವು ಸಮಯವು ಇದಾಗಲಿ. ಆಮೆನ್. ಹಾಲೆಲೂಯ. ರೂತಳು ಆಕೆಗೆ ತಿಳಿಯದಂತೆ ಬೋವಾಜನ ಹೊಲಕ್ಕೆ ಹೋಗುತ್ತಾಳೆ ಮತ್ತು ಆಕೆಯು ಭಾವಿಸುತ್ತಾಳೆ, ಇದು ದೇವರು ಆಕೆಯ ನಿರ್ದಿಷ್ಟ ಗುರಿಗೋಸ್ಕರ ದೇವರು ಇಟ್ಟ ಭಾಗವೆಂದು. ಆಮೆನ್. ಹಾಲೆಲೂಯ. ರೂತಳು ಅಧ್ಯಾಯ 2 ವಾಕ್ಯ 4. ಆಗ ಬೋವಾಜನು ಬೆತ್ಲೆಹೇಮಿನಿಂದ ಹೊಲಕ್ಕೆ ಬಂದು ಕೊಯ್ಯುವವರಿಗೆ ಯೆಹೋವನು ನಿಮ್ಮ ಸಂಗಡ ಇರಲಿ ಅಂದನು. ಅವರು
ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ ಎಂದು ಹರಸಿದರು. ಬೋವಾಜನು ಕೊಯ್ಯುವವರ ಮೇಲಿರಿಸಿದ ತನ್ನ ಸೇವಕನನ್ನು, ಇವಳು ಯಾರು ಹುಡುಗಿ ಎಂದು ಕೇಳಿದ್ದಕ್ಕೆ ಅವನು, ನವೋಮಿಯ ಸಂಗಡ ಬಂದ ಮೋವಾಬ್ ಸ್ತ್ರೀಯು. ಇವಳು ಕೊಯ್ಯುವವರ ಹಿಂದಿನಿಂದ ಸಿವುಡುಗಳ ಮಧ್ಯದಲ್ಲಿ ಹಕ್ಕಲಾಯ್ದು ಕೊಳ್ಳುವ ಹಾಗೆ ತನಗೆ ಅಪ್ಪಣೆಯಾಗಬೇಕೆಂದು ಕೇಳಿಕೊಂಡಳು. ಈಕೆ ಮನೆಯಲ್ಲಿ ಹೆಚ್ಚಾಗಿ ಕಾಲ ಕಳೆಯಲಿಲ್ಲ. ಬೆಳಿಗ್ಗೆ ಬಂದವಳು ಇನ್ನೂ ಇಲ್ಲಿಯೇ ಇದ್ದಾಳೆ ಅಂದನು. ಆಗ ಬೋವಾಜನು ರೂತಳಿಗೆ, ನನ್ನ ಮಗಳೇ ಕೇಳು, ನನ್ನ ಹೊಲವನ್ನು ಬಿಟ್ಟು ಬೇರೆಯವರ ಹೊಲಕ್ಕೆ ಹೋಗಬೇಡ. ನನ್ನ ಹೆಣ್ಣಾಳುಗಳ ಜೊತೆಯಲ್ಲೇ ಇದ್ದು ನನ್ನ ಆಳುಗಳು ಕೊಯ್ಯುವುದಕ್ಕೋಸ್ಕರ ಯಾವ ಹೊಲಕ್ಕೆ ಹೋಗುತ್ತಾರೋ ಆ ಹೊಲಕ್ಕೆ ನೀನು ಹೋಗು. ನಿನ್ನನ್ನು ಯಾರೂ ಮುಟ್ಟಬಾರದೆಂದು ನನ್ನ ಸೇವಕರಿಗೆ ಅಪ್ಪಣೆ ಕೊಟ್ಟಿದ್ದೇನೆ. ನಿನಗೆ ದಾಹವಾದರೆ ನನ್ನ ಸೇವಕರೇ ನೀರು ತಂದು ತುಂಬಿಸಿದ ನೀರಿನ ಪಾತ್ರೆಗಳ ಬಳಿಗೆ ಹೋಗಿ ಕುಡಿ ಎಂದು ಹೇಳಿದನು. ರೂತಳು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಪರದೇಶಿಯಾದ ನನ್ನಲ್ಲಿ ಇಷ್ಟು ಕಟಾಕ್ಷವೇಕೆ ಅನ್ನಲು ಬೋವಾಜನು, ನಿನ್ನ ಗಂಡನು ಸತ್ತ ಮೇಲೆ ನೀನು ಅತ್ತೆಯನ್ನು ಪ್ರೀತಿಸಿ ತಂದೆ ತಾಯಿಗಳನ್ನು ಸ್ವದೇಶವನ್ನು ಬಿಟ್ಟು ನೀನು ಈವರೆಗೂ ಅರಿಯದ ಜನರ ಬಳಿಗೆ ಬಂದಿರುವೆ ಎಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿದೆಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು. ಆಮೆನ್. ಹಲ್ಲೆಲೂಯ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳಲು ಬಂದಿದ್ದೀಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು. ಈ ದಿನ ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಿ ಎಂದು ನನಗೆ ತಿಳಿದಿಲ್ಲ. ಆದರೆ ಜನರು ಲಕ್ ಎಂದು ಕರೆಯುವ ಅಥವಾ ಕಾಕತಾಳೀಯವಾಗಿ ಜರುಗಿತು ಎಂದು ಹೇಳುವ ಈ ವಿಷಯವನ್ನು ದೇವರು ತಾನಾಗಿ ಅದು ಸಂಭವಿಸುವಂತೆ ಸಂಯೋಜಿಸಿದ್ದರು ಅಥವಾ ಸಿದ್ಧಪಡಿಸಿದ್ದರು. ಆಮೆನ್. ಹಾಲೆಲೂಯ. ದೇವರು ಅದನ್ನು ಉತ್ತಮವಾಗಿ ಸಿದ್ಧಪಡಿಸಿದ, ಉತ್ತಮವಾಗಿ ಯೋಜಿಸಿದ ಘಟನೆ ಅದಾಗಿತ್ತು. ಹಾಲೆಲೂಯ. ಜನರು ಅದನ್ನು ಲಕ್ ಎಂದಾಗಲಿ ಕಾಕತಾಳೀಯವಾಗಿ ಸಂಭವಿಸಿದ ಘಟನೆ ಎಂದಾಗಲಿ ಹೇಳಲಿ, ಆದರೆ ದೇವರು ಹೇಳುತ್ತಾರೆ, ನಾನು ಅದನ್ನು ಉತ್ತಮವಾಗಿ ಸಿದ್ಧಪಡಿಸಿದ ಯೋಜನೆ ಎಂದು. ಆಮೆನ್. ಹೌದು, ದೇವರು ಹೇಳುತ್ತಾರೆ, ನಾನದನ್ನು ಸಂಯೋಜಿಸಿದ್ದೆನು, ನಾನು ಅದನ್ನು ಉತ್ತಮವಾಗಿ ಸಿದ್ಧಪಡಿಸಿ ಯೋಜಿಸಿ ಕಾರ್ಯರೂಪಕ್ಕೆ ತಂದನೆಂದು ಹೇಳುತ್ತಾರೆ. ಹಾಲೆಲೂಯ. ಹೌದು, ದೇವರು ನಿಮಗೋಸ್ಕರ ಮಾತ್ರವೇ ಸಂಯೋಜಿಸಿದ ಕಾರ್ಯಗಳು ಈ ಋತುವಿನಲ್ಲಿ ನಿಮ್ಮ ಜೀವನದಲ್ಲಿ ಜರುಗಲಿ. ಆಮೆನ್. ಹಾಲೆಲೂಯ. ದೇವರು ನಿಮ್ಮ ಜೀವನದಲ್ಲಿ ನಿಮಗೋಸ್ಕರ ಮಾತ್ರವೇ ಸಿದ್ಧಪಡಿಸಿದ ಯೋಜನೆಗಳು. ಹಾಲೆಲೂಯ. ಆಮೆನ್. ಇಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ರೂತಳು ಅಧ್ಯಾಯ 2 ವಾಕ್ಯ 8ರಲ್ಲಿ, ನನ್ನ ಮಗಳೇ ಕೇಳು, ನನ್ನ ಹೊಲವನ್ನು ಬಿಟ್ಟು ಬೇರೆಯವರ ಹೊಲಕ್ಕೆ ಹೋಗಬೇಡ, ನನ್ನ ಹೆಣ್ಣಾಳುಗಳ ಜೊತೆಯಲ್ಲೇ ಇರು. ಆಮೆನ್. ಹಾಲೆಲೂಯ. ಹೌದು, ನೀವು ನಿಮ್ಮ ಜೀವನದಲ್ಲಿ ಕೆಲವೊಂದು ಹೊಲಗಳನ್ನು ಹೊಕ್ಕಾಗ ನಿಮ್ಮ ಆಶೀರ್ವಾದಗೋಸ್ಕರ ನೀವು ಬೇರೆ ಕಡೆಗೆ ಹೋಗುವ ಅಗತ್ಯವಿರುವುದಿಲ್ಲ. ಹೌದು, ಅಂತಹ ಹೊಲಗಳು ನಿಮಗೆ ದೊರಕಲಿ. ನಿಮ್ಮ ಜೀವನ ಅಂಶಗಳು, ನಿಮಗೆ ಬೇಕಾದ ಪೂರೈಕೆಗಳು, ನಿಮ್ಮ ಎಲ್ಲ ಅಗತ್ಯಗಳು ಅದೇ ಸ್ಥಳದಲ್ಲಿ ನಿಮಗೆ ದೊರಕಲಿ. ಆಮೆನ್. ಹೌದು, ಈ ಋತುವಿನಲ್ಲಿ ಅಂತಹ ಸ್ಥಳಗಳು, ಅವಕಾಶಗಳು ನಿಮಗೆ ದೊರಕಲಿ. ನೀವು
ಬೇರೆ ಅವಕಾಶಗಳನ್ನು ಹುಡುಕಿಕೊಂಡು ಹೋಗುವ ಅಗತ್ಯವಿಲ್ಲದಂತೆ. ಸರಿಯಲ್ಲವೇ? ಆಮೆನ್. ಹಾಲೆಲೂಯ. ಹೌದು, ಅಂತಹ ಯೋಜನೆಗಳು, ಅವಕಾಶಗಳು ನಿಮ್ಮ ಜೀವನದಲ್ಲಿ ನಿಮಗೆ ದೊರಕಲಿ. ನೀವು ಬೇರೆ ಅವಕಾಶಗಳನ್ನು ಹುಡುಕಿಕೊಂಡು ಹೋಗದಂತೆ. ನೀವು ಯಾವುದನ್ನು ಹುಡುಕುತ್ತಾ ಇದ್ದೀರಿ ಎಂದು ನನಗೆ ತಿಳಿದಿಲ್ಲ. ಅದು ನಿಮ್ಮ ಸಮಾಧಾನವಾಗಿರಬಹುದು, ಪೂರೈಕೆಗಳಾಗಿರಬಹುದು, ಬೇರೆ ಯಾವುದೇ ವಿಷಯಗಳಾಗಿರಬಹುದು. ನೀವು ಅದನ್ನು ಅನುಭವಿಸುವಂತೆ ಆಗಲಿ, ಅದು ನಿಮ್ಮ ಜೀವನದಲ್ಲಿ ಸಂಭವಿಸಲಿ. ಆಮೆನ್. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಜೊತೆಯಾಗಿ ಇರು. ಹಾಲೆಲೂಯ. ಹೌದು, ಜೊತೆಯಾಗಿ ಇರಿ. ಆತನಿಗೆ ಹತ್ತಿರವಾಗಿರಿ, ಆತನ ಪ್ರಸನ್ನತೆಯಲ್ಲಿರಿ. ಹಾಲೆಲೂಯ. ಆಮೆನ್. ಹೌದು, ನಿಮ್ಮ ದೃಷ್ಟಿಯು ಕೊಯ್ಲನ್ನು ಕೊಯ್ಯುವ ಹೊಲದ ಮೇಲೆ ಇರಲಿ. ನಿಮ್ಮ ಮನಸ್ಸಾಗಲಿ ನಿಮ್ಮ ಹೃದಯವಾಗಲಿ ವಿಚಲಿತಗೊಳ್ಳದಿರಲಿ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ನಿಮ್ಮ ದೃಷ್ಟಿಯು ಹೊಲದ ಮೇಲಿರಲಿ. ಆಮೆನ್. ಹಾಲೆಲೂಯ. ಇಲ್ಲಿ 10ನೆಯ ವಾಕ್ಯದಲ್ಲಿ ರೂತಳು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಪರದೇಶಿಯಾದ ನನ್ನಲ್ಲಿ ಇಷ್ಟು ಕಟಾಕ್ಷವೇಕೆ ಅಂದಳು. ಹೌದು, ಈ ಸಮಯವು ದೇವರ ಕಟಾಕ್ಷವು ನಿಮ್ಮ ಮೇಲೆ ಇರುವ ಸಮಯವಾಗಿರಲಿ. ಆಮೆನ್. ಹಾಲೆಲೂಯ. ಹೌದು, ಈ ಋತುವು, ಈ ಸಮಯವು ದೇವರ ಪ್ರಕಾಶವು ನಿಮ್ಮಲ್ಲಿ ಪ್ರಕಾಶಿಸುವಂತಹ ಅನುಭವವನ್ನು ನೀವು ಪಡೆಯುವಂತಾಗಲಿ. ಆತನು ನಿಮ್ಮನ್ನು ಗಮನಿಸುವಂತಾಗಲಿ. ಆಮೆನ್. ಹಾಲೆಲೂಯ. ಮತ್ತು ನೀವು ಆತನಿಂದ ಅಸಾಮಾನ್ಯವಾದ ವಿಷಯಗಳನ್ನು ಅನುಭವಿಸುವಂತಾಗಲಿ. ಆಮೆನ್. ಇಲ್ಲಿ ರೂತಳು ಕೇಳುತ್ತಾಳೆ, ನನ್ನಲ್ಲಿ ಇಷ್ಟು ಕಟಾಕ್ಷಬೇಕೆಂದು. ಹೌದು, ಬೋವಾಜನು ಆಕೆಯ ಮೇಲೆ ಗಮನವಿಟ್ಟದ್ದನ್ನು ಕಂಡು ಆಶ್ಚರ್ಯಭರಿತಳಾದಳು. ಹೌದು, ಈ ಋತು, ಈ ಸಮಯದಲ್ಲಿ ನಿಮ್ಮ ಆನಂದವು ತುಂಬಿ ತುಳುಕಲಿ. ದೇವರು ನಿಮ್ಮ ಮೇಲೆ ಸುರಿಸಿದ ಆಶೀರ್ವಾದಗಳಿಂದಾಗಿ. ಹೌದು, ದೇವರ ಅಸಾಮಾನ್ಯವಾದ ಆಶೀರ್ವಾದಗಳು ನಿಮ್ಮನ್ನು ಸುತ್ತುವರಿದ ಅನುಭವವನ್ನು ನೀವು ಪಡೆಯುವಿರಿ. ಮತ್ತು ನೀವು ಆಶ್ಚರ್ಯಭರಿತರಾಗಿ ದೇವರನ್ನು ಕೇಳುವಂತಾಗಲಿ, ದೇವರೇ, ಯಾಕೆ ಇಷ್ಟೊಂದು ನನ್ನ ಪರವಾಗಿ ಕೆಲಸವನ್ನು ಮಾಡುತ್ತೀರಿ ಎಂದು. ನೀವು ಇಂತಹ ಅನುಭವಗಳನ್ನು ಪಡೆಯುವ ಋತುವು ಇದಾಗಲಿ. ರೂತಳು ಪ್ರಶ್ನಿಸುವಂತೆ, ಯಾಕೆ ಇಷ್ಟೊಂದು ಕಟಾಕ್ಷ ನನ್ನ ಮೇಲೆ, ಯಾಕೆ ಇಷ್ಟೊಂದು ಆಶೀರ್ವಾದಗಳು ನನ್ನ ಮೇಲೆ. ಆಮೆನ್. ಹಾಲೆಲೂಯ. ಹೌದು, ರೂತಳು ಪ್ರಶ್ನಿಸುತ್ತಾಳೆ, ನನ್ನಲ್ಲಿ ಇಷ್ಟು ಕಟಾಕ್ಷವೇಕೆ, ನನ್ನಲ್ಲಿ ಇಷ್ಟೊಂದು ಗಮನವನ್ನು ಹರಿಸುವುದು ಯಾಕೆ. ಆಮೆನ್. ಹಾಲೆಲೂಯ. ನೀವು ಸಹ ಇಂಥ ಆಶೀರ್ವಾದಗಳನ್ನು, ಒಲವನ್ನು ದೇವರಿಂದ ಪಡೆಯಿರಿ. ದೇವರು ನಿಮ್ಮನ್ನು ಗಮನಿಸಿದ್ದಾರೆ ಎಂಬ ಅನುಭವವನ್ನು ಪಡೆಯಿರಿ, ಅಥವಾ ಆತನು ನಿಮ್ಮ ಜೀವನವನ್ನು ಗಮನಿಸುತ್ತಾ ಇದ್ದಾರೆ ಎಂಬ ಅನುಭವವನ್ನು ಪಡೆಯಿರಿ. ಆತನ ಮಹಿಮಾಭರಿತವಾದ ಪ್ರಕಾಶವು ನಿಮ್ಮ ಮೇಲೆ ಬೀಳಲಿ. ಆಮೆನ್. ಹಾಲೆಲೂಯ. ದೇವರ ವಾಕ್ಯ ಮುಂದುವರಿಸಿ ಹೇಳುತ್ತದೆ, ಬೋವಾಜನು ನಿನ್ನ ಗಂಡನು ಸತ್ತ ಮೇಲೆ ನೀನು ಅತ್ತೆಯನ್ನು ಪ್ರೀತಿಸಿ ತಂದೆ ತಾಯಿಗಳನ್ನು ಸ್ವದೇಶವನ್ನು ಬಿಟ್ಟು ನೀನು ಈವರೆಗೂ ಅರಿಯದ ಜನರ ಬಳಿಗೆ ಬಂದಿರುವೆ ಎಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಆತನ ರಾಜ್ಯಕ್ಕೋಸ್ಕರ ಮಾಡಿದ ಎಲ್ಲ ಕಾರ್ಯಗಳನ್ನು ನನಗೆ ವರದಿ ಮಾಡಲಾಗಿದೆ. ಹೌದು,
ದೇವರಿಗೋಸ್ಕರ ಮಾಡಿದ ಎಲ್ಲ ಕಾರ್ಯಗಳನ್ನು ವರದಿ ಮಾಡಲಾಗಿದೆ. ಹೌದು, ಸಂಪೂರ್ಣವಾಗಿ ವರದಿ ಮಾಡಿದ ಆ ಸಮಯವು ನಿಮಗೆ ಒಳ್ಳೆಯ ಪ್ರತಿಫಲವನ್ನು ನೀಡುವಂತಾಗಲಿ. ಇಲ್ಲಿ ಬೋವಾಜನು ಹೇಳುವುದು ರೂತಳು ಮಾಡಿದ ಕಾರ್ಯಕ್ಕೆ ಪ್ರತಿಫಲವನ್ನು ನೀಡುವುದರ ಬಗ್ಗೆ. ದೇವರ ವಾಕ್ಯ ಹೇಳುತ್ತದೆ, ಆಕೆಯ ಕಾರ್ಯಗಳನ್ನು ಸಂಪೂರ್ಣವಾಗಿ ವರದಿ ಮಾಡಲಾಗಿದೆ ಎಂದು. ನೀವು ದೇವರ ರಾಜ್ಯಕ್ಕೋಸ್ಕರ ಮಾಡಿದ ಕೆಲಸಗಳನ್ನು ಜನರು ಅದನ್ನು ನೋಡದೇ ಇರಬಹುದು, ಬೇರೆ ಯಾರೂ ಅದನ್ನು ಗಮನಿಸದೇ ಇರಬಹುದು. ಆದರೆ ಅದೆಲ್ಲವನ್ನು ದೇವರ ಸಾನ್ನಿಧ್ಯದಲ್ಲಿ ಸಂಪೂರ್ಣವಾಗಿ ವರದಿ ಮಾಡುವ ಸಮಯವು ಇದೆ. ದೇವರಿಗೋಸ್ಕರ ನೀವು ತೋರಿಸಿದ ಪ್ರೀತಿ, ನಿಮ್ಮ ಸಹೋದರರಿಗೆ ನೀವು ತೋರಿಸಿದ ಪ್ರೀತಿ, ನೀವು ಮಾಡಿದ ಎಲ್ಲ ಕಾರ್ಯಗಳನ್ನು ದೇವರ ಸಾನ್ನಿಧ್ಯದಲ್ಲಿ ಸಂಪೂರ್ಣವಾಗಿ ವರದಿ ಮಾಡಲಾಗಿದೆ. ಹಾಲೆಲೂಯ, ಆಮೆನ್. ಹೌದು, ನೀವು ನಿಮಗಾಗಿ ಹುಡುಕಿದ ಸಮಯವಲ್ಲ, ನೀವು ನಿಮಗೋಸ್ಕರ ಏನನ್ನಾದರೂ ಪಡೆಯಲು ಅಥವಾ ನಿಮ್ಮ ಸ್ವಾರ್ಥಗೋಸ್ಕರ, ನಿಮ್ಮ ದುರಾಸೆಗೋಸ್ಕರ ಅಲ್ಲ. ಆಮೆನ್, ಹಾಲೆಲೂಯ. ಇಲ್ಲಿ ರೂತಳಿಗೆ ತನ್ನ ತಂದೆಯ ಮನೆಗೆ ಹಿಂತಿರುಗಿ ಹೋಗಬಹುದಿತ್ತು. ಹೌದು, ಆಕೆಯ ತಂದೆಯ ಬಳಿ, ತಾಯಿಯ ಬಳಿ, ಅಣ್ಣಂದಿರ ಬಳಿ, ಹೌದು, ಆಕೆಯು ಹುಟ್ಟಿ ಬೆಳೆದ, ಆಕೆಗೆ ಚಿರಪರಿಚಿತವಾದ ಸ್ಥಳಕ್ಕೆ ಹೋಗದೆ ಅವಳು ಅಲ್ಲಿಂದ ದೇವರ ಪ್ರೀತಿಗೋಸ್ಕರ ಹೊರಗೆ ಬಂದಳು. ದೇವರಿಗೋಸ್ಕರ ಆಕೆಯು ಬೇರ್ಪಡಲು ನಿಶ್ಚಯಿಸಿದಳು. ಹೌದು, ಆಕೆಯ ಜನರಿಂದ, ಆಕೆಯ ಮನೆತನದಿಂದ ದೇವರಿಗೋಸ್ಕರ, ಆತನ ರಾಜ್ಯಕ್ಕೋಸ್ಕರ ಬೇರ್ಪಡಲು ಬಯಸಿದಳು. ಆಮೆನ್. ಹೌದು, ಆಕೆಗೆ ಸಂಪರ್ಕವಿದ್ದ ಎಲ್ಲ ವಿಷಯಗಳಿಂದ, ಜನರಿಂದ ಹೊರಗೆ ಬರಲು ಆಕೆಯು ನಿಶ್ಚಯಿಸಿದಳು. ಆಕೆಯು ಅದನ್ನು ಆಯ್ಕೆ ಮಾಡಿದಳು. ಆಮೆನ್, ಹಲ್ಲೆಲೂಯ. ಮತ್ತು ದೇವರ ವಾಕ್ಯವು ಹೇಳುತ್ತದೆ, ಅದೆಲ್ಲವನ್ನು ದೇವರಿಗೆ ಸಂಪೂರ್ಣವಾಗಿ ವರದಿ ಮಾಡಲಾಗಿದೆ ಎಂದು. ಆಮೆನ್. ಹೌದು, ಆಕೆಯು ತನಗಾಗಿ ಏನನ್ನೂ ಪಡೆಯಲು ಆ ರೀತಿ ಮಾಡಲಿಲ್ಲ. ಯಾಕೆಂದರೆ ಅವಳಿಗೆ ತಿಳಿದಿತ್ತು, ಅವಳ ಭವಿಷ್ಯದಲ್ಲಿ ಅಂತಹ ಮಹತ್ವದ್ದು ಏನೂ ಇಲ್ಲವೆಂದು. ಹೌದು, ಆಕೆಯ ಜೀವನದಲ್ಲಿ ಮುದುಕಿಯಾದ ಅತ್ತೆ ಮಾತ್ರ ಇದ್ದಳು. ಆಕೆಯನ್ನು ನೋಡಿಕೊಳ್ಳುವುದಕ್ಕಿಂತ ದೊಡ್ಡದಾದ ಯಾವುದೇ ವಿಷಯವೂ ಆಕೆಗೆ ಇರಲಿಲ್ಲ. ಹೌದು, ನವೋಮಿಯ ಮನೆಯಲ್ಲಿ ಯಾವುದೇ ಐಶ್ವರ್ಯ ಅಥವಾ ಆಸ್ತಿಯನ್ನು ಆಕೆಗೆ ಇಟ್ಟಿರಲಿಲ್ಲ. ಆದರೂ ರೂತಳು ಎಲ್ಲವನ್ನು ಬಿಟ್ಟು ತನ್ನ ಅತ್ತೆಯ ಜೊತೆ ಬಂದಿದ್ದಳು. ಹೌದು, ಅಲ್ಲಿ ಐಶ್ವರ್ಯವಾಗಲಿ ಬೇರೆ ಯಾವುದೇ ಮಹತ್ವದ ವಿಷಯವಾಗಲಿ ಆಕೆಗೋಸ್ಕರ ಇಟ್ಟಿರಲಿಲ್ಲ. ಆಕೆಯು ಅದನ್ನು ನೋಡಿ ನವೋಮಿಯ ಜೊತೆ ಬಂದಿರಲಿಲ್ಲ. ಸರಿಯಲ್ಲವೇ? ಆಮೆನ್. ಹೌದು, ಆಕೆಯು ನಿತ್ಯ ಕಾಲದ ಬಹುಮಾನವನ್ನು ನೋಡಿ ಬಂದಿದ್ದಳು. ನಿತ್ಯ ದೇವರನ್ನು ಆರಾಧಿಸಲು. ಈ ದಿನದಿಂದ ನಿನ್ನ ದೇವರು ನನ್ನ ದೇವರಾಗಲಿ ಎಂದು ಹೇಳಿ ಆಕೆಯು ನವೋಮಿ ಜೊತೆ ಬಂದಿದ್ದಳು. ಆಮೆನ್, ಹಾಲೆಲೂಯ. ಹೌದು, ಕೆಲವೊಂದು ವಿಷಯಗಳನ್ನು ಸ್ವಇಚ್ಛೆಯಿಂದ ಬಿಟ್ಟು ಬರಲು ಆಯ್ಕೆ ಮಾಡಿದ್ದಳು. ಅದಕ್ಕೋಸ್ಕರ ಬೇಕಾದ ಬೆಲೆಯನ್ನು ತೆರಲು ಆಕೆ ಸಿದ್ಧಳಿದ್ದಳು. ಹೌದು, ಆಕೆ ಮಾಡಿದ ಪ್ರತಿಯೊಂದು ಕೆಲಸಗಳು, ಆಕೆಯ ಪ್ರಯಾಣ ಎಲ್ಲವನ್ನು ತೊರೆದು ನವೋಮಿ ಜೊತೆ ಬಂದ ಕಾರಣ ಆಕೆಯು ನವೋಮಿಯನ್ನು ಗೌರವಿಸಿದ ರೀತಿ ಹೊಲಕ್ಕೆ ಹೋಗಿ ತೆನೆಗಳನ್ನು ಆಯ್ದದ್ದು. ಹೌದು, ಆದರೆ ಈಗಿನ ಕಾಲದಲ್ಲಿ ಜನರು ಸ್ವಾರ್ಥದಿಂದ ತುಂಬಿರುತ್ತಾರೆ.
ನಾನು ಇಲ್ಲಿರುವ ಕಾರಣವೇನು? ನನ್ನ ಉದ್ದೇಶವೇನು? ನಾನು ಯಾಕೆ ಇದನ್ನೆಲ್ಲ ಮಾಡಬೇಕು? ಆದರೆ ರೂತಳು ಇದೆಲ್ಲವನ್ನು ದೇವರಿಗೋಸ್ಕರ ಮಾಡಿದಳು. ಹಾಲೆಲೂಯ. ಹೌದು, ಆ ನಿತ್ಯ ದೇವರನ್ನು ಹುಡುಕಲು, ಆತನನ್ನು ಆರಾಧಿಸಲು, ಆತನ ಸೇವೆ ಮಾಡಲು ಆಕೆಯು ಮಾಡಿದ ಎಲ್ಲ ಕಾರ್ಯಗಳನ್ನು ದೇವರಿಗೆ ಆ ದಿನ ವರದಿ ಮಾಡಲಾಗಿತ್ತು. ಹೌದು, ನೀವು ಮಾಡಿದ ಎಲ್ಲ ಕಾರ್ಯಗಳನ್ನು ದೇವರಿಗೆ ಸಂಪೂರ್ಣವಾಗಿ ವರದಿ ಮಾಡಲಾಗುವುದು. ಆಮೆನ್. ಹಾಲೆಲೂಯ. ಹೌದು, ದೇವರ ವಾಕ್ಯವು ಮುಂದುವರಿಸಿ ಹೇಳುತ್ತದೆ, ನೀನು ಅತ್ತೆಯನ್ನು ಪ್ರೀತಿಸಿ ತಂದೆ ತಾಯಿಗಳನ್ನು ಸ್ವದೇಶವನ್ನು ಬಿಟ್ಟು ನೀನು ಈವರೆಗೆ ಅರಿಯದ ಜನರ ಬಳಿಗೆ ಬಂದಿರುವೆ ಎಂದು ನನಗೆ ಚೆನ್ನಾಗಿ ಗೊತ್ತಾಗಿದೆ. ಹೌದು, ಆಕೆಯು ಅದೆಲ್ಲವನ್ನು ಯಾಕಾಗಿ ಮಾಡಿದಳು? ದೇವರಿಗೋಸ್ಕರ. ಹಾಲೆಲೂಯ. ಆಮೆನ್. ವಾಕ್ಯ 12 ಹೇಳುತ್ತದೆ, ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳಲು ಬಂದಿಯೋ ಆ ಇಸ್ರೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು. ದೇವರು ಯಾವ ಮನುಷ್ಯನಿಗೂ ಸಾಲಗಾರನಾಗಿ ಇರುವುದಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ಇಸ್ರಾಯೇಲಿನ ದೇವರಾದ ಯೆಹೋವನು ನಿನಗೆ ಸಂಪೂರ್ಣವಾಗಿ ಪ್ರತಿಫಲವನ್ನು ನೀಡಲಿ ಎಂದು. ಆಮೆನ್. ಹಾಲೆಲೂಯ. ಹೌದು, ನಮ್ಮ ದೇವರು ಉತ್ತಮವಾದ ಪ್ರತಿಫಲವನ್ನು ನೀಡುವ ದೇವರು. ನಮ್ಮ ದೇವರು ಒಮ್ಮೆಲೆ ನಿಮಗೆ ಆಶ್ಚರ್ಯಚಕಿತರನ್ನಾಗಿ ಮಾಡುವ ದೇವರು. ಹಾಲೆಲೂಯ. ಹೌದು, ಬೋವಾಜನ ಹೊಲಕ್ಕೆ ಆಕೆ ಬರುವುದು ಕಾಕತಾಳೀಯವಾಗಿ ನಮಗೆ ಕಂಡರೂ ಆಕೆಯು ಅವಳ ನಿರ್ದಿಷ್ಟ ಗುರಿಯ ಬಳಿಗೆ ಬಂದಳು. ಆಮೆನ್. ಹಾಲೆಲೂಯ. ಮತ್ತು ಆಕೆಯು ಹೆಜ್ಜೆ ಇಟ್ಟ ಪ್ರವೇಶಿಸಿದ ಆ ಹೊಲವು ಆಕೆಯ ಹೊಲವಾಯಿತು. ಆಮೆನ್. ಹೌದು, ಆಕೆಯು ಬೋವಾಜನನ್ನು ಮದುವೆ ಆದ ಮೇಲೆ ಆ ದಿನ ಅವಳು ಪ್ರವೇಶಿಸಿದ, ತೆನೆಗಳನ್ನು ಹೆಕ್ಕಲು ಪ್ರವೇಶಿಸಿದ ಹೊಲವು ಆಕೆಯ ಸ್ವಂತ ಹೊಲವಾಯಿತು. ಆಮೆನ್. ಹಾಲೆಲೂಯ. ಹೌದು, ಈ ಕಾಲದಲ್ಲಿ ನಿಮ್ಮ ಸ್ವಾಸ್ಥ್ಯವಾಗಿರುವ ನಿಮ್ಮ ಹೊಲಗಳನ್ನು ನೀವು ಪ್ರವೇಶಿಸುವಂತಾಗಲಿ. ನಿಮ್ಮದಾಗಿರುವ ಪೂರೈಕೆಗಳು, ನಿಮ್ಮದಾಗಿರುವ ಆಶೀರ್ವಾದಗಳನ್ನು ನೀವು ಹೊಂದುವಂತಾಗಲಿ. ಆಮೆನ್. ದೇವರ ವಾಕ್ಯ ಹೇಳುತ್ತದೆ, ದೇವರು ನಿಮಗೆ ಪ್ರತಿಫಲವನ್ನು ನೀಡಲಿ ಮತ್ತು ಸಂಪೂರ್ಣವಾಗಿ ಆಶೀರ್ವಾದಿಸಲಿ ಎಂದು. ಆಮೆನ್. ಹೌದು, ಜನರಿಂದ ಬರುವ ಪ್ರತಿಫಲವನ್ನು ಎದುರು ನೋಡಬೇಡಿರಿ. ಜನರಿಗೆ ತೋರಿಸುವಂತಹ ಕಾರ್ಯಗಳನ್ನು ಮಾಡಬೇಡಿರಿ, ಅಥವಾ ಜನರು ನೋಡುವುದಕ್ಕೋಸ್ಕರ ಕಾರ್ಯಗಳನ್ನು ಮಾಡಬೇಡಿರಿ. ದೇವರ ವಾಕ್ಯ ಹೇಳುತ್ತದೆ, ದೇವರು ನಿಮ್ಮ ಕಾರ್ಯಗಳಿಗೋಸ್ಕರ ಪ್ರತಿಫಲವನ್ನು ನೀಡಲಿ ಎಂದು. ಆಮೆನ್. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ನಮ್ಮ ದೇವರು ನಿಮ್ಮನ್ನು ಗಮನಿಸುತ್ತಾರೆ ಮತ್ತು ಆ ದೇವರು ನಿಮಗೆ ಪ್ರತಿಫಲವನ್ನು ನೀಡುತ್ತಾರೆ. ಹೌದು, ನಮ್ಮ ದೇವರು ನಿಮಗೆ ಸಂಪೂರ್ಣವಾಗಿ ಪ್ರತಿಫಲವನ್ನು ನೀಡುತ್ತಾರೆ. ಆಮೆನ್. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ನಮ್ಮ ದೇವರು ನಿಮಗೆ ಸಂಪೂರ್ಣವಾಗಿ ಪ್ರತಿಫಲವನ್ನು ನೀಡುತ್ತಾರೆ. ಹಾಲೆಲೂಯ. ನಿಮ್ಮದಾಗಿರುವ ಯಾವುದೇ ಆಶೀರ್ವಾದಗಳನ್ನು ದೇವರು ಅದನ್ನು ತಡೆಹಿಡಿಯುವುದಿಲ್ಲ. ಹೌದು, ದೇವರು ನಿಮ್ಮದಾಗಿರುವ, ನಿಮಗೋಸ್ಕರ ಇದ್ದ ಯಾವುದೇ ಆಶೀರ್ವಾದಗಳನ್ನು ತಡೆಹಿಡಿಯುವುದಿಲ್ಲ. ಆತನು ನಿಮಗೆ ಸಂಪೂರ್ಣವಾಗಿ ಆಶೀರ್ವದಿಸುವನು.
ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ಕಾರ್ಯಗಳಿಗೆ ದೇವರು ಪ್ರತಿಫಲವನ್ನು ಸಂಪೂರ್ಣವಾಗಿ ನೀಡುತ್ತಾರೆ ಎಂದು. ದೇವರಿಗೋಸ್ಕರ ಮಾಡಿದ ಪ್ರತಿಯೊಂದು ಕಾರ್ಯಗಳಿಗೆ, ಆತನ ರಾಜ್ಯಗೋಸ್ಕರ ಮಾಡಿದ ಪ್ರತಿಯೊಂದು ಕೆಲಸಗಳಿಗೆ ಆತನು ಪ್ರತಿಫಲವನ್ನು ನೀಡುತ್ತಾನೆ. ಹೌದು, ಸುವಾರ್ತೆಗೋಸ್ಕರ ನೀವು ಮಾಡಿದ ಕಾರ್ಯಗಳನ್ನು ದೇವರು ಗಮನಿಸಲಿ. ಆಮೆನ್, ಹಾಲೆಲೂಯ. ಹೌದು, ಈ ದಿನ ಅವುಗಳೆಲ್ಲವೂ ದೇವರು ಗಮನಕ್ಕೆ ತರಲಿ. ಹೌದು, ಈ ದಿನ ಅವುಗಳೆಲ್ಲವೂ ದೇವರ ಗಮನಕ್ಕೆ ಬರಲಿ. ದೇವರ ಜ್ಞಾಪಕದ ಪುಸ್ತಕ ನಿಮಗೋಸ್ಕರ ಈ ದಿನ ತೆರೆದುಕೊಳ್ಳಲಿ. ಈ ಋತು ದೇವರು ತನ್ನ ಜ್ಞಾಪಕದ ಪುಸ್ತಕವನ್ನು ತೆರೆಯುವ ಸಮಯವಾಗಿರಲಿ ಮತ್ತು ನೀವು ಮಾಡಿದ ಪ್ರತಿಯೊಂದು ಕಾರ್ಯಗಳನ್ನು ಆತನು ಗಮನಿಸಲಿ. ಆಮೆನ್, ಹಾಲೆಲೂಯ. ಹೌದು, ನೀವು ಸುವಾರ್ತೆಗೋಸ್ಕರ, ಆತನ ರಾಜ್ಯಗೋಸ್ಕರ ಮಾಡಿದ ಎಲ್ಲ ಕಾರ್ಯಗಳಿಗೋಸ್ಕರ ಪ್ರತಿಫಲವನ್ನು ನೀಡುವ ಸಮಯವು ಇದಾಗಲಿ. ಆಮೆನ್. ಹೌದು, ಈ ಸಮಯವು ಪ್ರತಿಫಲವನ್ನು ನೀಡುವ ಸಮಯವಾಗಲಿ. ಹಾಲೆಲೂಯ. ನೀವು ಮಾಡಿದ ಪ್ರತಿಯೊಂದು ಕಾರ್ಯಗೋಸ್ಕರ. ಆಮೆನ್. ಹೌದು, ದೇವರು ನಿಮ್ಮ ಕಾರ್ಯಗಳಿಗೋಸ್ಕರ ನಿಮಗೆ ಪ್ರತಿಫಲವನ್ನು ಪಾವತಿಸಲಿ ಹಾಗೂ ಸಂಪೂರ್ಣವಾಗಿ ಪ್ರತಿಫಲವನ್ನು ನೀಡಲಿ. ನಿಮ್ಮ ದೃಷ್ಟಿಯು ಯಾವಾಗಲೂ ದೇವರ ಮೇಲೆ ಇರಲಿ. ಆತನು ನಿಮಗೆ ಪ್ರತಿಫಲವನ್ನು ನೀಡುವಾತನು. ಆಮೆನ್, ಹಾಲೆಲೂಯ. ಮಹಿಮೆ ಯೇಸುವೇ ಸ್ತೋತ್ರ. ಜನರು ಅದನ್ನು ನೋಡಲಿಕ್ಕಿಲ್ಲ ಅಥವಾ ಅವರಿಗೆ ಅದರ ಅರಿವಿರಲಿಕ್ಕಿಲ್ಲ. ನೀವು ತೆತ್ತ ಬೆಲೆಯು ಅವರಿಗೆ ಅರ್ಥವಾಗಲಿಕ್ಕಿಲ್ಲ. ಆದರೆ ದೇವರು ಅದನ್ನು ಗಮನಿಸಿದ್ದಾರೆ ಮತ್ತು ಆತನು ಅದಕ್ಕೋಸ್ಕರ ನಿಮಗೆ ಪ್ರತಿಫಲವನ್ನು ನೀಡುತ್ತಾನೆ. ಆಮೆನ್, ಹಾಲೆಲೂಯ. ಮತ್ತು ವಾಕ್ಯವು ಮುಂದುವರಿಸಿ ಹೇಳುತ್ತದೆ, ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳಲು ಬಂದಿದ್ದೀಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದನು. ಹೌದು, ನೀವು ಯಾವ ಸನ್ನಿವೇಶದಲ್ಲಿ ಹಾದು ಹೋಗುತ್ತೀರಿ ಎಂದು ನನಗೆ ತಿಳಿದಿಲ್ಲ. ಆದರೆ ನೀವು ಆಶ್ರಯಿಸಿಕೊಳ್ಳಬಹುದಾದ ದೇವರು ಒಬ್ಬರು ಇದ್ದಾರೆ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ದೇವರಲ್ಲಿ ನಿಮಗೆ ಆಶ್ರಯವಿದೆ. ಹಾಲೆಲೂಯ. ದೇವರ ವಾಕ್ಯವು ಹೇಳುತ್ತದೆ, ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳಲು ಬಂದಿದ್ದೀಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಆಹ್ಲಾದಕರವಾದ ಪ್ರತಿಫಲವನ್ನು ಅನುಗ್ರಹಿಸಲಿ. ನಿಮ್ಮ ಜೀವನವು ಮತ್ತು ನಿಮ್ಮ ಋತುಗಳು ಪರಿವರ್ತನೆಗೊಳ್ಳಲಿ. ಆತನ ಒಲವಿನಿಂದಾಗಿ ನಿಮ್ಮ ಜೀವನವನ್ನು ಆತನು ಗಮನಿಸಲಿ. ಆತನು ತನ್ನ ಒಳ್ಳೆತನದಿಂದಲೂ ದಯೆಯಿಂದಲೂ ನಿಮ್ಮನ್ನು ಸುತ್ತುವರಿಯಲಿ. ಹೌದು, ನಿಮ್ಮ ಜೀವನದಲ್ಲಿ ಆಹ್ಲಾದಕರವಾದ ಆಶ್ಚರ್ಯಗಳು ಜರುಗಲಿ. ಆಮೆನ್, ಹಾಲೆಲೂಯ. ಕೀರ್ತನೆ 126 ವಾಕ್ಯ 1. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಗಾಗಿ ನಾವು ಕನಸು ಕಂಡವರಂತಿದ್ದೆವು. ಆಮೆನ್, ಕನಸು ಕಂಡವರಂತಿದ್ದೆವು. ಹೌದು, ನೀವು ಕನಸು ಕಂಡವರಂತೆ ಇರಲು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಆಮೆನ್. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿದಾಗ ನಾವು ಕನಸು ಕಂಡವರಂತಿದ್ದೆವು. ಹೌದು, ಈ ಕಾಲವು ನೀವು ನಿಮ್ಮನ್ನೇ ಚಿವುಟಿಕೊಂಡು ಇದು ಕನಸೋ ಅಥವಾ ನಿಜವಾದ ಸ್ಥಿತಿಯೋ ಎಂದು ಪರಿಶೀಲಿಸುವಂತಾಗಲಿ. ಹೌದು, ದೇವರು ಅಷ್ಟರ ಮಟ್ಟಿಗೆ ನಿಮ್ಮನ್ನು ಆಶೀರ್ವಾದಿಸಲಿ. ನೀವು ಇದು ನಿಜವಾಗಿಯೋ ಅಥವಾ ಕನಸೋ ಎಂದು
ಪರಿಶೀಲಿಸುವಂತೆ. ದೇವರು ಅಂತಹ ಆಹ್ಲಾದಕರವಾದ ಆಶ್ಚರ್ಯಗಳನ್ನು ನಿಮ್ಮ ಜೀವನದಲ್ಲಿ ಅನುಗ್ರಹಿಸಲಿ. ಆಮೆನ್. ಹಾಲೆಲೂಯ. ಮತ್ತು ವಾಕ್ಯ 2ರಲ್ಲಿ ಹೇಳಿದೆ, ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತೆಗಳಿಂದಲೂ ತುಂಬಿದವು. ದೇವರು ನಿಮ್ಮ ಬಾಯಿಯನ್ನು ನಗೆಯಿಂದ ತುಂಬಿಸಲಿ. ಆಮೆನ್. ನಿಮ್ಮ ನಾಲಿಗೆಯು ಹರ್ಷಗೀತೆಗಳು ಹೇಳಲಿ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ದೇವರು ನಿಮ್ಮ ಬಾಯಿಯನ್ನು ನಗೆಯಿಂದ ತುಂಬಿಸಲಿ ಮತ್ತು ನಿಮ್ಮ ನಾಲಿಗೆಯನ್ನು ಹರ್ಷಗೀತೆಗಳಿಂದ ತುಂಬಿಸಲಿ. ಆಮೆನ್. ಹಲ್ಲೆಲೂಯ. ಅದು ನಿಮ್ಮ ಕಥೆಯಾಗಲಿ. ಹೌದು, ದೇವರು ನಿಮ್ಮ ಬಾಯನ್ನು ನಗೆಯಿಂದಲೂ ನಾಲಿಗೆಯನ್ನು ಹರ್ಷಗೀತೆಗಳಿಂದಲೂ ತುಂಬಿಸಲಿ. ಹೌದು, ನೀವು ಹರ್ಷಿಸಲು ಗೀತೆಗಳನ್ನು ಹಾಡಲು ದೇವರು ನಿಮಗೆ ಕಾರಣಗಳನ್ನು ನೀಡಲಿ. ಯೇಸುವಿನ ನಾಮದಲ್ಲಿ ಆಮೆನ್. ನಿಮ್ಮ ಜೀವನದಲ್ಲಿ ಆಹ್ಲಾದಕರವಾದ ಆಶ್ಚರ್ಯಗಳು ಜರುಗಲಿ. ಯೇಸುವಿನ ನಾಮದಲ್ಲಿ ಆತನ ರೆಕ್ಕೆಗಳಲ್ಲಿ ಆಶ್ರಯವನ್ನು ಪಡೆಯಲು ನಿಮಗೆ ಕೃಪೆಯನ್ನು ನೀಡಲಿ. ದೇವರು ನಿಮ್ಮನ್ನು ಗಮನಿಸಲಿ. ದೇವರು ಸಂಪೂರ್ಣವಾಗಿ ನಿಮಗೆ ಪ್ರತಿಫಲವನ್ನು ನೀಡಲಿ. ಹೌದು, ದೇವರಿಂದ ಆಹ್ಲಾದಕರವಾದ ಆಶ್ಚರ್ಯಗಳು ನಿಮ್ಮಲ್ಲಿ ಸಂಭವಿಸಲಿ ಮತ್ತು ನಿಮ್ಮ ಬಾಯಿಯನ್ನು ನಗುವಿನಿಂದ ತುಂಬಿಸಲಿ. ಹಾಲೆಲೂಯ. ವಾಕ್ಯವು ಮುಂದುವರಿಸಿ ಹೇಳುತ್ತದೆ, ಅನ್ಯಜನರು ಯೆಹೋವನು ಇವರಿಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ನಮಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಹೌದು, ನನ್ನ ಜೊತೆಯಲ್ಲಿ ಈ ವಾಕ್ಯವನ್ನು ಹೇಳಿ, ಯೆಹೋವನು ನಮಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಆಮೆನ್. ಹಾಲೆಲೂಯ. ಮತ್ತು ಇದು ನಿಮ್ಮ ಕಥೆಯಾಗಲಿ. ದೇವರು ನಿಮ್ಮ ಜೀವನದಲ್ಲಿ ಮಹತ್ಕಾರ್ಯಗಳನ್ನು ಮಾಡಲಿ. ದೇವರು ನಿಮ್ಮನ್ನು ಸಂತೋಷಪಡಿಸಲಿ. ಆಮೆನ್. ಹಾಲೆಲೂಯ. ಹೌದು, ದೇವರು ನಿಮ್ಮ ಜೀವನದಲ್ಲಿ ಮಹತ್ಕಾರ್ಯಗಳನ್ನು ಮಾಡಲಿ, ನಿಮ್ಮನ್ನು ಸಂತೋಷಪಡಿಸಲಿ ಎಂದು ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಈ ಆಶೀರ್ವಾದಗಳನ್ನು ನಾನು ನಿಮಗೋಸ್ಕರ ಬಿಡುಗಡೆಗೊಳಿಸುತ್ತೇನೆ. ಈ ಋತುವಿನಲ್ಲಿ ದೇವರು ತನ್ನ ಜನರನ್ನು ಸಂತೋಷಪಡಿಸಲಿ. ದೇವರು ನಿಮ್ಮ ಬಾಯಿಯನ್ನು ನಗುವಿನಿಂದ ತುಂಬಲಿ. ಹಲ್ಲೆಲೂಯ. ಹೌದು, ದೇವರಲ್ಲಿ ಪ್ರಾರ್ಥಿಸಿರಿ, ದೇವರೇ ನನ್ನ ಬಾಯಿಯನ್ನು ನಗುವಿನಿಂದ ತುಂಬಿಸಿ ನನ್ನ ಹೃದಯವನ್ನು ಸಂತೋಷಪಡಿಸಿರಿ. ಆಮೆನ್. ಹೌದು, ಈ ಪ್ರಾರ್ಥನೆಯು ನಿಮ್ಮ ಹೃದಯದ ಮೊರೆಯಾಗಿರಲಿ. ಹಾಲೆಲೂಯ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಆಮೆನ್. ಯೇಸುವೆ ಸ್ತೋತ್ರ, ವಂದನೆ ಯೇಸುವೆ, ಮಹಿಮೆ ಯೇಸುವೆ. ಹಾಲೆಲೂಯ. ಇವತ್ತಿನ ದೇವರ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಸ್ತೋತ್ರ ಯೇಸುವೆ. ಆಮೆನ್. Hallelujah. The Lord shall build his church, and the gates of hell shall not prevail against it. Amen. Hallelujah. Continue to build every life in this place, Lord. Continue to fill their lives with good things, Lord, with precious and pleasant things, Lord. Every life in this place, we bring them under your blood and lordship, Lord. Everyone under the sound of the voice, we bring their lives under your blood, Lord. Surround your children with your mercy and with your goodness, Lord. Oh, you show them the paths of life, Lord. In your presence, Lord, there is fullness of joy. Surround the lives of your people with your goodness and mercy, Lord.
Oh, may there be sounds of rejoicing and gladness in their houses, Lord. The voice of melody, Lord. Into your hands I entrust every life, Lord. Continue to build them up, Lord. Continue to transform their lives, Lord. Continue to fill them with good things, Father, for your glory. In Jesus' name, amen. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord be with you. Shalom.